ನಮಗೆ ತಾಂಡವ ನೃತ್ಯ ಅಂದಾಗೆಲ್ಲ ಶಿವ ತಾಂಡವ ಜ್ಞಾಪಕ ಬರುತ್ತೆ. ಶಿವನ ನೃತ್ಯ, ದೇವಿ ಲಾಸ್ಯ, ಇದೆಲ್ಲ ಸೌಂದರ್ಯ ಲಹರಿನಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಶಿವತಾಂಡವ ಅಂದಾಗ ಜ್ಞಾಪಕ ಬರುತ್ತೆ. ನನಗೆ ಒಂದು ರೀತಿ ಕಾಸ್ಮಿಕ್ ಡ್ಯಾನ್ಸ್ ಅಂತ ಸ್ವಲ್ಪ ಸೂಕ್ಷ್ಮವಾಗಿ ಆ ದೇವಿದು ಒಂದು ಲಾಸ್ಯ, ಈ ಕಾಸ್ಮಿಕ್ ಡ್ಯಾನ್ಸಲ್ಲಿ ರಾಧಾಕೃಷ್ಣ ಇವೆಲ್ಲವೂ ಕಲ್ಪನೆ ಅಷ್ಟೇನೆ. ಊಹಿಸ್ಕೊಂಡಾಗ ಒಂದು ಖುಷಿ ಬರುತ್ತೆ, ಅಯ್ಯೋ ಇಷ್ಟು ಚೆನ್ನಾಗಿದೆ ಅಂತ. ಆದರೆ ನಮಗೆ ಡ್ಯಾನ್ಸರ್ಸು ಶಿವತಾಂಡವ ಆಡಿರೋದು ಆ ಮ್ಯೂಸಿಕ್ ಜೊತೆಗೆ ಅದೇ ಇಷ್ಟು ಖುಷಿ ಕೊಟ್ಟಿದೆ. ಆಮೇಲೆ ಈ ಯಕ್ಷಗಾನದವರು ಶಿವತಾಂಡವ ಮಾಡೋದು ಬಹಳ ನೋಡೋಕ್ಕೆ ಖುಷಿ ಕೊಡುತ್ತೆ. ಆದರೆ ನಿಜವಾದ ತಾಂಡವವನ್ನು DVG ಅವರು ಯಾವ ರೀತಿ ಜೀವ ಒಂದು ತಾಂಡವನ ಹೇಳ್ತಾರೆ, ಶಿವತಾಂಡವ ಜೀವತಾಂಡವ ಅಂತ ಹೇಳ್ತಾರೆ. ಆ ಜೀವತಾಂಡವವನ್ನು ಯಾವ ರೀತಿ ಅವರು ಕಲ್ಪಿಸ್ಕೊಂಡಿದ್ದಾರೆ ಅನ್ನೋದು ಇದು ಸತ್ಯವನ್ನು ಪ್ರತಿಪಾದಿಸುತ್ತೆ. ನೋಡಿ, ಈಗ ಅಣುನಲ್ಲೂ ಒಂದು ತಾಂಡವ ನಡೀತಾ ಇದೆ. ಅಣುನಲ್ಲೂ ಯಾವ ಅಣುನೂ ಸುಮ್ಮನೆ ಕೂತಿಲ್ಲ. ಇಟ್ಸ್ ಅ ಮೂಮೆಂಟ್, ಇಟ್ಸ್ ಅ ವೈಬ್ರೇಷನ್, ದರ್ ಇಸ್ ಸ್ಪಂದನ. ಹಾಗೆ ಪಂಚಭೂತಗಳಲ್ಲಿ ಸ್ಪಂದನ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇದರಲ್ಲಿ ಸ್ಪಂದನ. ಈ ಎಲಿಮೆಂಟ್ಸ್ ಗೊತ್ತಲ್ಲ ನಿಮಗೆ, ಭೂಮಿ ಮತ್ತು ನೀರು, ಅಗ್ನಿ, ವಾಯು, ಆಕಾಶ, ಈ ಪಂಚಭೂತಗಳಲ್ಲಿ ಸ್ಪಂದನ. ಈ ಭೂಗೋಳ ಅಂತ ತಗೊಂಡ್ರೆ ಕಂಪ್ಲೀಟ್ ಅರ್ತ್, ಈ ಭೂಮಿಯಲ್ಲಿ ಒಂದು ರೀತಿಯ ಮೂಮೆಂಟ್, ಆ ಮೂಮೆಂಟ್ ಇದೆ. ಆಮೇಲೆ ತಾರೆಗಳಲ್ಲಿ, ಅಂಬರದಲ್ಲಿ, ಎಲ್ಲದರಲ್ಲೂ ಕೂಡ ಏನೋ ಒಂದು ಮೂಮೆಂಟ್ ಇದೆ, ಚಲನೆ, ಕಾನ್ಸ್ಟೆಂಟ್ ರಿದಮಿಕ್ ಡ್ಯಾನ್ಸ್. ಅಣಿ ಮಾಡ್ದಂಗಿದೆ, ಯಾರೋ ಆರ್ಗನೈಸ್ ಮಾಡಿ ಕೊರಿಯೋಗ್ರಾಫ್ ಮಾಡಿ ಹೇಳ್ಕೊಟ್ಟಂಗಿದೆ. ಅದನ್ನು ಗಮನಿಸಬೇಕು ಚೆನ್ನಾಗಿ. ಅಣುಭೂತ ಭೂಗೋಳ ತಾರ ಅಂಬರಾದಿಗಳ, ಆದಿಗಳಾದ್ರೆ ಇದರಿಂದ ಇನ್ನೇನೇನು ಕಲ್ಪನೆ ಮಾಡ್ಕೊಳ್ತಿರೋ ಎಲ್ಲ ಮಾಡ್ಕೊಳ್ಳಿ. ಗ್ರಹಗಳು ಎಲ್ಲನೂ, ಈ ಪ್ರಕೃತಿಯಲ್ಲಿ ಋತುಚಕ್ರಗಳು, ಎಲ್ಲನೂ ಈ ಸಿಂಗಾರ ಪ್ರಕೃತಿದು ಎಲ್ಲ ಜ್ಞಾಪಿಸ್ಕೊಳ್ಳಿ. ಇವತ್ತು ಅರಳೋದು, ನಾಳೆ ಉದುರೋದು, ನಾಳೆ ಬೀಳೋದು, ಹುಟ್ಟೋದು, ಸಾಯೋದು, ಎಲ್ಲವೂ ಕೂಡ ಅಣಿ ಮಾಡಿ ಎಲ್ಲ ರೆಡಿ ಮಾಡಿ ಒಂದು ಮಂಟಪನ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ಅನ್ನೋ ಹಾಗೆ ಅಣಿ ಮಾಡಿ ಬಿಗಿದು ಅದನ್ನೆಲ್ಲ ಕರೆಕ್ಟಾಗಿ ಕಂಟ್ರೋಲ್ನಲ್ಲಿ ಇಟ್ಕೊಂಡು ನಸು ಸಡಿಲ ಅದನ್ನು ಮೀರಿಸಿ, ಅಂದರೆ ಸ್ವಲ್ಪ ಈ ನಾಯಿಗಳನ್ನ ಕಟ್ಟಬೇಕು, ಆದರೆ ಸ್ವಲ್ಪ ಹಿಡ್ಕೊಂಡಿರ್ಬೇಕು, ಬಿಡಬೇಕು, ಹಿಡ್ಕೋಬೇಕು, ಆಗಿದೆ ಲೀಶ್ ಅಂತಾರಲ್ಲ ಹಾಗೆ ಅಣಿ ಮಾಡಿ ಬಿಗಿದು ನಸು ಸಡಿಲವನ್ನೂ ಮೀರಿಸಿ, ಬಿಗಿದೋದು ಸಡಿಲನೂ ಬಿಡೋದು, ಕುಣಿಸೋದು ಆವಾಗಲೇ ಸಾಧ್ಯ. ಕುಣಿಸುತ್ತಿರುವನು ಮತ್ತೆ ಅದರಲ್ಲಿ ತಾನೇ ಒಂದು ಕಂತುಕವನ್ನು ಒಂದು ಬಾಲ್ ಥರ ಮಾಡಿಕೊಂಡು ತಾನೇ ಆ ಬಾಲಲ್ಲಿ ಸೇರಿಕೊಂಡು ಒಳಗಿದ್ದು ಹೊರಬೊಮ್ಮ ಆಡಿಸ್ತಾ ಇದ್ದಾನೆ ಮಂಕುತಿಮ್ಮ. ಈ ಕಲ್ಪನೆನೇ ಒಂದು ಖುಷಿ ಕೊಡುತ್ತೆ. ಅಣುಭೂತ ಭೂಗೋಳ ತಾರಾಂಬರಾದಿಗಳ ಅಣಿ ಮಾಡಿ ಬಿಗಿದು ನಸು ಸಡಿಲವನ್ನು ನಿಲ್ಲಿಸಿ ಕುಣಿಸುತ್ತಿರುವನು ತನ್ನ ಕೃತಿ ಕಂತುಕವನದರೊಳಗಿರ್ದು ಹೊರಬೊಮ್ಮ ಮಂಕುತಿಮ್ಮ. ಒಂದು ಕಂತುಕದಲ್ಲಿ ಅವನಿದ್ದಾನೆ, ಅಂದರೆ ಎಲ್ಲದರಲ್ಲೂ ಒಂದು ಉಂಡೆ ಥರ ಮಾಡಿ ಅದರೊಳಗೂ ತಾನಿದ್ದು ಅದರ ಸುತ್ತಲೂ ಇದೆಲ್ಲನೂ ಆಡೋ ಹಾಗೆ ಮಾಡಿದ್ದಾನೆ. ನಭದ ಬಯಲೊಳನಂತ, ನಭದ ಬಯಲು ಅನಂತ, ಇದು ಅನ್ಲಿಮಿಟೆಡ್ ಅನ್ಬೌಂಡೆಡ್ ನಭ. ಆ ನಭದ ಬಯಲು ಅನಂತ. ಮನದ ಗುಹೆಯೊಳು ಅನಂತ. ನಮ್ಮ ಒಳಗಡೆ ಹೋಗ್ತಾ 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 ವೆನ್ ಯು ಫರ್ಗೆಟ್ ಯುವರ್ ಬಾಡಿ ಆರ್ ವೆನ್ ಯು ಗೋ ಬಿಯಾಂಡ್ ಬಾಡಿ ಮಾತ್ರ ಬರೀ ಒಂದಿಷ್ಟೇನೋ ನೆತಾಡ್ತಿರೋದು. ಒಳಗಡೆ ಹೋದಾಗ ಮೇಲೆಷ್ಟು ಅನಂತವಾಗಿದೆಯೋ ಬಯಲು, ಒಳಗಡೆ ಇರೋ ಚಿದಾಕಾಶ, ಅದರಾಕಾಶ ಅಂತ ಏನಂತೀವಿ, ಚಿತ್ತಾಕಾಶ, ಒಳಗಡೆ ಅನಂತ, ಆ ಗುಹೆ ಒಳಗಿರೋದು ಕೂಡ ಅನಂತವಾಗಿದೆ. ಮೇಲೂ ಅನಂತ, ಒಳಗೂ ಅನಂತ. ಮಧ್ಯದಲ್ಲಿರೋ ಬಾಡಿ ಮಾತ್ರ ಹುಟ್ಟು ಸಾವು, ಇದು ಮಿಕ್ಕಿದ ಯಾವುದು ಸಾಯಲ್ಲ, ಹುಟ್ಟಲ್ಲ, ಅದೆಲ್ಲ ಹೀಗಿದೆ. ಅದಕ್ಕೆ ಬಾಡಿ ಅನ್ನೋದು ಏನೋ ಒಂಚೂರು ತೇಲ್ತಾ ಇದೆ, ಬರುತ್ತೆ ಹೋಗುತ್ತೆ, ಉಳ್ಳೆ ಥರ. ನಭದ ಬಯಲೊಡ ಅನಂತ, ಮನದ ಗುಹೆಯೊಳನಂತ, ಉಭಯದ ನಡುವೆ, ಎರಡರ ಉಭಯ ಅಂದರೆ ಒಳಗೂ ಹೊರಗು ನಡುವೆ ಇರುವ ಆ ಸಾಧ್ಯ ಅಂತ ಅಂದರೆ ಹುಟ್ಟು ಸಾವು ಇರುವ ಆದಿ ಅಂತ್ಯಗಳಿರೋದು ಇದಕ್ಕೆ ಮಾತ್ರ ಇರೋದು. ಒಳಗಡೆ ಇರೋದಕ್ಕೂ ಆದಿ ಅಂತ್ಯ ಇಲ್ಲ, ಮೇಲಿರೋದಕ್ಕೂ ಆದಿ ಅಂತ್ಯ ಇಲ್ಲ. ಇದು ಬರೋದು ಹೋಗೋದು, ಅದು ಒಳಗೆ ಇರೋದು. ಉಭಯದ ನಡುವೆ ಸಾಧ್ಯಂತ ಜೀವಕತೆ. ನಿನ್ನ ಜೀವಕತೆ ಎಷ್ಟು ಅಂದರೆ ಇದು ಇರೋವರೆಗೂ, ಈ ದೇಹ ಅನ್ನೋದು ಇರೋವರೆಗೂ
ಇದೇ ಏನೋ ಒಂದು ಅಡ್ಡ ಅಲ್ಲಿಗೂ ಅಲ್ಲಿಗೂ ಏನೂ ಇನ್ನಿಲ್ಲ. ಆ ವಿಭು ಏನ್ ಮಾಡ್ತಾನೆ, ವಿಭು ಅಂದ್ರೆ ಆ ಪರಮಾತ್ಮ ಅಥವಾ ಸ್ವಾಮಿ ಗಾಳಿ ಬುಡ್ಡೆಗಳನ್ನು ಊದುವನು. ಇಷ್ಟು ತಾರಾಗಣದಲ್ಲಿ ಎಲ್ಲ ಏನೇನ್ ನಡೀತಾ ಇದೆ ಆ ಥರ ಒಂದು ಗಾಳಿ ಬುಡ್ಡೆ ಥರ ಉಪ್ಪಂತ ಊದ್ರೆ ಮಕ್ಕಳು ಆಡ್ತಾರಲ್ಲ, ಈ ಡೆಕೋರೇಟ್ ಮಾಡಿ ಎಲ್ಲನೂ ಡ್ಯಾನ್ಸ್ ಎಲ್ಲ ನಡೀತಾ ಇದ್ದಾಗ ಒಂದು ಮಕ್ಕಳು ಅದನ್ನ ಇದು ವಾಟರ್ ಬಬಲ್ನ ಊದ್ತಾರಲ್ಲ, ಆ ಗಾಳಿ ಗುಬ್ಬಿ ಆ ಥರ ಊದ್ತಾರೆ. ಆ ಥರ ನಾವೆಲ್ಲ ಒಂದೊಂದು ಗುಳ್ಳೆಗಳು ಬರ್ತೀವಿ, ಟಪ್ 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 ಅಂತ ಹೊಡೆದೊಟ್ಟೋಗ್ತೀವಿ. ಆದರೆ ಅನಂತ ಒಳಗೂ ಇದೆ ಹೊರಗೂ ಇದೆ, ಒಳಗೂ ಇದೆ ಹೊರಗೂ ಇದೆ. ಹಬೆಗುಳ್ಳೆಗಳು ಸೃಷ್ಟಿ ನಭದ ಬಯಳೊಳನಂತ ಮನದ ಗುಹೆಯೊಳಂತ ಉಭಯದ ನಡುವೆ ಸಾಧ್ಯಂತ ಜೀವಕತೆ ವಿಭು ಒಬ್ಬನೀ ಗಾಳಿ ಬುರುಡೆಗಳನ್ನು ಊದುವನು. ಹಬೆಗುಳ್ಳಿಯೋ ಸೃಷ್ಟಿ ಮಂಕುತಿಮ್ಮ, ಹಬೆಗುಳ್ಳೆನ ಈ ಸೃಷ್ಟಿ ಮಂಕುತಿಮ್ಮ. ಅವನು ಹೇಗಿದ್ದಾನೆ, ಎಲ್ಲ ಟಪ 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 ಹೊಡಿತಾ ಇರುತ್ತೆ ಬರ್ತಾ ಇರುತ್ತೆ, ಹೊಡಿತಾ ಇರುತ್ತೆ ಬರ್ತಾ ಇದೆ. ಗಗನ ತಲೆ ನವಿರಾಗೆ, ಅವನ್ ಗಗನ ಅವನ್ ದೊಡ್ಡ ನೋಡಿದ್ರೆ ಅದು ಅವನ ತಲೆ ನವಿರಾದ ತಲೆ, ಪೆರೆತಾರೆ ಹೂವಾಗಿ, ನಕ್ಷತ್ರವೆಲ್ಲ ಮುಡ್ಕೊಂಡಿರೋ ಹೂ ಥರ ಜಗವೆಲ್ಲ ಹೂವಾಗಿ, ಇಡೀ ಜಗತ್ತು ಅವನ ದೇಹ. ಮಾಯೆ ಸತಿಯಾಗಿ ಅವನು ಸೃಷ್ಟಿ ಮಾಡಿರುವಂಥ ಅವನ ಭಾವ ಎಲ್ಲ ಮಾಯೆ, ಅವನ ಹೆಂಡತಿ ಸತಿಯಾಗೆ ಯಾವಾಗಲೂ ನಗು ನಗುವ ಒಂದು ಹದಿ, ಬೊಬ್ಬಿಡುವ. ನಾವು ನಕ್ಕಾಗ ಅವನು ನಗ್ತಾನೆ, ನಾವು ಬೊಬ್ಬೆ ಹೊಡೆದಾಗ ಅವನು ಬೊಬ್ಬೆ ಹೊಡಿತಾನೆ. ಇದೇ ಆ ತಾಂಡವ ರಸಿಕ. ಅವನು ಅಂಟ್ಕೊಂಡಿಲ್ಲ. ಅಂದ್ರೆ ನಮ್ಮಲ್ಲಿ ತಾಂಡವ ನಡೀತಾ ಇರೋದು ಕೂಡ ಅವನು ಎಂಜಾಯ್ ಮಾಡ್ತಾ ಇದ್ದಾನೆ, ಅವನು ಕಳೆದಕ್ಕೆ ಅಂಟ್ಕೊಂಡಿಲ್ಲ. ಈ ಮಾಯಿನಲ್ಲಿ ಸಿಕ್ಕಾಕೊಂಡು ನಾವು ಒಂದೊಂದ್ಸತಿ ಕುಣಿದಾಡ್ತೀವಿ, ನಮ್ಗೆ ಸಿಕ್ಬಿಟ್ಟಿದೆ ಅಂತ, ಎಲ್ಲಾ ಸೌಂದರ್ಯವು ನಮ್ದೇ ಅಂತ. ಒಂದೊಂದ್ಸತಿ ನಮಗೆ ಕಷ್ಟ ಬರ್ತಿದೆ ಅಂತ ಮರುಗ್ತೀವಿ. ಇದು ಒಂದ್ ರೀತಿ ಬೊಬ್ಬೆ ಹೊಡೆಯೋದಾಗ್ಲಿ ಅಥವಾ ನಗ್ನಗ್ತಾ ಇರೋದಾಗ್ಲಿ ಎಲ್ಲ ಜೀವ ತಾಂಡವ ಇವೆಲ್ಲ ಅವನು ರಸಿಕ, ಎಂಜಾಯ್ ಮಾಡ್ಕೊಳ್ತಾ ಇದ್ದಾನೆ. ಭಗವಂತ ಶಿವರುದ್ರ ಗಗನ ತಲೆ ನವಿರಾಗಿ ಪೆರತಾರೆ ಹೂವಾಗಿ ಜಗವೆಲ್ಲ ಬೊಬ್ಬುವಾಗಿ ಮಾಯೆ ಸತಿಯಾಗಿ ನಗು ನಗುವ ಬೊಬ್ಬಿಡುವ ಜೀವ ತಾಂಡವ ರಸಿಕ ಭಗವಂತ ಶಿವರುದ್ರ ಮಂಕುತಿಮ್ಮ. ನಾವದಕ್ಕೆ ಯಾಕೆ ಹಚ್ಕೋಬೇಕು, ಹಚ್ಕೋಬಾರ್ದು. ಅವ್ನು ಎಂಜಾಯ್ ಮಾಡಿದಾಗೆ ನಾವು ಅಂಟ್ಕೊಳ್ದೇನೆ ಅದು ಒಳ್ಳೇದಾಗ್ಲಿ ಕೆಟ್ಟದ್ದು ಸರಿ ತಪ್ಪು ಇವೆಲ್ಲ ಇಲ್ಲದೆ ಏನಿದೆಯೋ ಅದನ್ನ ಎಂಜಾಯ್ ಮಾಡಿಬಿಡ್ಬೋದು. ಅವನೇನು ಮಾಡ್ತಾನೆ, ಬೆಳಿತಾನೆ ಮತ್ತೆ ಎಳಿತಾನೆ, ಹೊಳಿತಾನೆ ಮತ್ತೆ ಕತ್ಲಾಗ್ತಾನೆ. ಒಂದು ಹೊಳೆಯೋದು. ಆ ಹೊಳಪು ಯಾವಾಗ ಅಂದರೆ ಆ ಎರಡು ಹೊಳಪಿನ ಮಧ್ಯ ಕತ್ಲು ಬಂದಾಗಲೇ ಆ ಹೊಳಪು ಕಾಣೋದು. ಹೊಳಪ್ದಂಗೆ ಕಾಣುತ್ತೆ, ಬೆಳೆದಂಗೆ ಕಮ್ಮಿ ಆದಂಗೆ, ಹೊಳೆದಂಗೆ. ಇದು ಡಿಸ್ಕೋ ಲೈಟು ಹಾಕ್ತಾರಲ್ಲ, ಅದು ಇದರದೇ ಏನು ಆ ಭ್ರಮೆ ಬರೋಕ್ಕೆ ಮಾಡಿರ್ಬೋದು. ಬೆಳೆ ಹೊಳಪು ವಿಕಸನ ವಿಕಾರ ಸಂಭ್ರಮಗಳೇ ಬೆಳಕು ವೇಗ ಎಷ್ಟು ಈ ಕಾಲ ದಿಕ್ಕುಗಳ ಎಲ್ಲವೂ ಚಲನೆ ಅದೇ ಥರನೇ. ಈ ಟೈಮ್ ಪಾಸ್ ಆಗೋದು, ಆಮೇಲೆ ದಿಕ್ಕು ಬದಲಾಗೋದು ಎಲ್ಲವೂ ಕೂಡ ಈ ಚಂದ್ರ ಸೂರ್ಯನ ಒಂದು ಸುತ್ತೋದು ಎಲ್ಲರೂ ಒಂದೊಂದು ಟೈಮ್ ಸುತ್ತಾ ಇದೆ. ಎಲ್ಲವೂ ಕೂಡ ಅದು ಒಂಥರ ಹೀಗಾಗ್ತಾ ಇದೆ. ಬೆಳೆ ಹೊಳಪು ಬೆಳೆಯೋದು ಚಿಕ್ಕದಾಗೋದು, ವಿಕಸನ ವಿಕಾರ ಸಂಭ್ರಮಗಳಲ್ಲಿ ಬೆಳಕು ವೇಗಗಳ ನಿಪ ಕಾಲ ದಿಕ್ಕುಗಳ ಚಲನೆಯಲ್ಲಿ ವಿಶ್ವ ಸಂಮೋಹನಗಳೆಲ್ಲವ ವಿಲಸಿತವು ಬೊಮ್ಮನದು ಮಂಕುತಿಮ್ಮ. ಇವನು ವಿಲಾಸ ಇದು, ಅವನಿಗೆ ಒಂದು ಖುಷಿ, ಫನ್ ಗೇಮ್. ಅವನಿಗೆ ಅವನು ಆಡ್ತಾ ಇದ್ದಾನೆ, ಎಲ್ಲವೂ ಹೀಗೆ ಕಾಣಿಸ್ತಾ ಇದೆ. ಬರೋದು ಹೋಗೋದು, ಆ ಚಲನೆ ದಿಕ್ಕೆ ಬದಲಾದಂಗೆ ಕಾಣುತ್ತೆ. ಆಮೇಲೆ ಬೆಳಕಿದೆ, ರಾತ್ರಿ ಆಗುತ್ತೆ, ಕತ್ಲಾಗುತ್ತೆ, ಒಂದು ಹೊಳಿತಾ ಇರುತ್ತೆ. ಹೀಗೆ ಚಲನೆ ವಿಶ್ವಸ್ತರಣೆ, ಅದುವೇ ಮಾಯಾಭ್ರಮಣೆ. ಈ ಚಲನೆ ಅನ್ನೋದು ಎಷ್ಟೋ ವಿಚಾರ ಚಲಿಸ್ತಾ ಇಲ್ಲ, ಚಲಿಸ್ದಂಗೆ ಕಾಣುತ್ತೆ. ಒಂದೊಂದ್ಸರಿ ಟ್ರೈನಲ್ಲಿ ನಾವು ಕೂತಿರ್ತೀವಿ, ಅದು ನಿಂತಿರುತ್ತೆ. ಪಕ್ಕದಲ್ಲಿ ಒಂದು ಟ್ರೈನ್ ಹೋದ್ರೆ ನಾವು ಹೋಗ್ತಾ ಇದ್ದೀವೇನೋ ಅನ್ಸುತ್ತೆ, ಇದೊಂಥರ. ಆಮೇಲೆ ಭೂಮಿ ತಿರುಗ್ತಾ ಇದೆ, ಆದರೂ ಕೂಡ ನಮಗೆ ತಿರುಗ್ತಾ ಇಲ್ಲ ಅನ್ಸುತ್ತೆ. ಚಲನೆ ಇರೋದು ಸ್ಥಿರವಾಗಿದೆ ಅನ್ಸುತ್ತೆ, ಸ್ಥಿರವಾಗಿರೋದು ಚಲಿಸ್ತಾ ಇದೆ ಅನ್ಸುತ್ತೆ. ಚಲನೆ ವಿಶ್ವಸ್ತರಣೆ, ಅದುವೇ ಮಾಯಾಭ್ರಮಣೆ. ಸಲೆ ಬಗೆಯಲ್ಲದು ಅಂದ್ರೆ ಇದು ಹೀಗೆ ಅಂತ ಹೇಳಕ್ಕಾಗಲ್ಲ. ಸರಿಯಾಗಿ ಅದ್ರ ಬಗ್ಗೆ ಏನು ಮಾತಾಡಕ್ಕಾಗಲ್ಲ. ಸೆಲೆ ಬಗೆಯಲ್ಲದು, ಅದು ಈ ತರ ಅಂತ ಒಂದು ಕ್ಲಾರಿಟಿ ಕೊಡಕ್ಕಾಗಲ್ಲ, ಅದು ನೀಡಕ್ಕಾಗಲ್ಲ, ಸರಿ ಅಂತ ಹೇಳಕ್ಕಾಗಲ್ಲ. ಪರಬ್ರಹ್ಮ ವಿಸ್ಫುರಣೆ, ಅದು ಪರಬ್ರಹ್ಮನ ಮಾಯೆ. ಹೇಗೆ ಅಂದ್ರೆ ಒಂದು ಸತ್ಯ ಒಳಗಡೆ ಇದ್ದೇ ಇದೆ. ಥಳಥಳಪ ವಜ್ರದಲ್ಲಿ ನೈಜವಿರುವಂತೆ ಒಂದು ಹೊಳಿತಾ ಇರೋ ವಜ್ರದಲ್ಲಿ ಒಂದು ನೈಜತೆ ಇದ್ರೇನೆ ಆ ಬೆಳಕು ಬಿದ್ದಾಗ ಅದು ಹೊಳೆಯಕ್ಕೆ ಸಾಧ್ಯ. ಹಾಗೆ ಉಜ್ವಲತೆ ಬೊಮ್ಮಗೆ ನೈಜ. ಆ ಉಜ್ವಲತೆ ಅನ್ನೋದು
ಮಾಯೆಯಲ್ಲಿ ಸಹಜ. ಆ ಉಜ್ವಲತೆ ಒಂದ್ಸತಿ ಕಾಣಿಸುತ್ತೆ, ಒಂದ್ಸತಿ ಕಾಣಲ್ಲ. ನಮಗೆ ಕಾಣಿಸುತ್ತೆ, ಕಾಣಲ್ಲ, ಇದೇ ಇಲ್ಲ. ಹಾಗೆ ಏನೋ ಒಂದು ಮಾಯೆಗಳು ಒಂದೊಂದ್ಸತಿ ಮಾಯೆ. ಅದೇ ಕ್ರಿಯೇಟಿವ್ ಮಾಯೆ. ಅದನ್ನು ನೋಡೇನೆ ಮನುಷ್ಯ ಒಂದು ಭ್ರಮೆ ಆವರಿಸೋ ಹಾಗೆ ಎಷ್ಟೋ ಕ್ರಿಯೇಟಿವ್ ರಿಯಾಲಿಟಿ. ನೀವು ಇದಕ್ಕೆ ಹೋದಾಗ, ಡಿಸ್ನಿಲ್ಯಾಂಡ್ಗೆ ಹೋದಾಗ ಗೊತ್ತಾಗುತ್ತೆ ಎಷ್ಟು ಕ್ರಿಯೇಟೆಡ್ ರಿಯಾಲಿಟಿ ಅಂದರೆ ಅದು ನಿಜ ಏನೋ ಅನ್ನೋ ಹಾಗೆ ಭ್ರಮೆ ಬರೆಸೋ ಹಂಗಿದೆ ಆ ಲೋಕ ಎಲ್ಲ ಸೃಷ್ಟಿ ಮಾಡೋದೆಲ್ಲನೂ. ಮನುಷ್ಯನೂ ಹಾಗೆ ಕಲ್ತಿದ್ದಾನೆ, ಬ್ರಹ್ಮನೂ ಅದನ್ನೇ ಮಾಡಿದ್ದಾನೆ. ನಾವು ಅಂಥ ಮಾಯನಲ್ಲೇ ಸಿಕ್ಕಾಕೊಂಡು ಪುನಃ ನಾವು ಬೇರೆಯವ್ರನ್ನ ದಿಗ್ಭ್ರಮೆಗೊಳಿಸೋಕ್ಕೆ ಇನ್ನೊಂದು ಮಾಯೆನ ಸೃಷ್ಟಿ ಮಾಡ್ತೀವಲ್ಲ, ಈ ಆಟ ಮುಗಿದೇ ಇರೋದು. ಇಟ್ಸ್ ಎ ಕ್ರಿಯೇಟಿವಿಟಿ ಅಂತೀವಿ ನಾವು ಅದನ್ನು. ಇದು ಬ್ರಹ್ಮನೇ ಕ್ರಿಯೇಟ್ ಮಾಡೋದು, ನಮ್ಮಲ್ಲಿ ಮಾಯೆಯ ಜೊತೆ ಆಡೋದು. ನಾವು ಅದೇ ಥರ ಒಂದು ಕ್ರಿಯೇಟ್ ಮಾಡ್ತೀವಿ ಅಷ್ಟೇ, ಏನೂ ವ್ಯತ್ಯಾಸ ಇಲ್ಲ. ಇದು ಶಿವತಾಂಡವ, ಜೀವತಾಂಡವ. ನಮ್ಮಲ್ಲಿ ಪ್ರತಿಯೊಂದು ಅಣುನಲ್ಲೂ ಕೂಡ ನಮ್ಮಲ್ಲಿ ಎಲ್ಲ ತಾಂಡವ ನಡೀತಾ ಇದೆ. ಆ ಮೂಮೆಂಟ್ ಇಲ್ಲದೆ ಇದ್ದರೆ, ಆ ಚಲನೆ ಇಲ್ಲದೆ ಇದ್ದರೆ ಅದು ನೃತ್ಯ ಅನ್ನಿಸ್ಕೊಳ್ಳೋದಿಲ್ಲ.